ಹೀಗೆ ಬರ್ತಾ ಇದೆ ನೋಡಿ ವಾಟರ್ ಫಾಲ್ಸ್, ಜೋಗ್ ಫಾಲ್ಸ್. ಈ ಮೇಲಗಡೆ ಇರೋದೆಲ್ಲ ಕಟ್ ಮಾಡಿಬಿಟ್ಟು ಇದ್ರ ಮೇಲೆ ಚಾಕ್ಲೇಟ್ ಹಾಕೋದಂತೆ. ಕೇಕ್ ತಿನ್ಸ್ಬಿಟ್ಟು ಫೋಟೋ ತಗೊಂಡಿದ್ದು ಆಯ್ತು. ನೋಡ್ಸು ಅಕ್ಕ, ನೀವು ಕಟ್ಟಿರೋದು ನೋಡ್ಸಕ್ಕ. ಏನಂತೂ ಚೆನ್ನಾಗಿಲ್ಲ. ಎತ್ಕೊಂಡಿದ್ದಾರೆ ದೀಪನ. ನನಗಿಂತ ಜಾಸ್ತಿ ಹೊತ್ತು ಬರ್ತಾಳೆ ಎಕ್ಸಾಮ್ ಹಾಲಲ್ಲಿ. ಹೌದು ಹೌದು ಆಯ್ತು, ನಾನು ಜಾಸ್ತಿ ಬರುತ್ತೆ ನೀನು ಜಾಸ್ತಿ ಬರುತ್ತೆ ನೋಡೋಣ. ಮತ್ತೆ ನೋಡೋಣ ಇಬ್ಬರದು ಹಂಗೆ ಈಕ್ವಲ್ ಮಾರ್ಕ್ಸ್ ಬರೋಕ್ಕಾಗಲ್ಲ. ವೆಲ್ಕಮ್ ಬ್ಯಾಕ್ ಟು ಅಖಿಲ ರಾಣಿ ಲಾಗ್ಸ್. ಇವತ್ತಿನ ಬ್ಲಾಗ್ ಏನು ಅಂತಂದರೆ ನಮ್ಮ ಮಮ್ಮಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಿ. ನೆಕ್ಸ್ಟು ನೈಟ್ ಅಂದರೆ ನೈಟೇ ಹೋಗ್ತಿದ್ದೀನಿ. ನಾಳೆ ದೀಪ ಇರೋದ್ರಿಂದ ನೈಟ್ ಅಮ್ಮು ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮು ಯಾರು ಅಂತ ನೋಡಿಸ್ತೀನಿ. ಅಮ್ಮು ನನ್ನ ಫ್ರೆಂಡು. ಇಷ್ಟು ದಿನದಿಂದ ಮಾತಾಡಿರಲಿಲ್ಲ, ತುಂಬ ಮನಸ್ಸಾಗೋಗಿತ್ತು. ನಿನ್ನೆನೇ ಫಸ್ಟ್ ಮಾತಾಡಿದ್ದು, ತುಂಬ ದಿನ ಆದಮೇಲೆ ಫಸ್ಟ್ ಟೈಮ್ ಮಾತಾಡಿದ್ದು. ಫಸ್ಟು ನನ್ನ ಕುಚಿಕು ದೋಸ್ತು ಮಾತಾಡಿರಲಿಲ್ಲ, ನೆನೆನೇ ಮಾತಾಡಿಸಿದ್ದು. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀರಿ. ಮತ್ತು ಅಲ್ಲೇ ನಮ್ಮ ಅತ್ತೆ ಮನೆಯೂ ಇರೋದು, ನಮ್ಮ ಅತ್ತೆ ಮನೆಗೂ ಹೋಗ್ತೀರಿ. ಅಲ್ಲಿ ದೀಪಗಳು ನೈಟ್ ಅಂದರೆ ನೈಟೇ ಕರೆದಿರೋದ್ರಿಂದ ನೈಟೇ ಹೋಗ್ಬಿಟ್ಟು ನಾನು ಅಮ್ಮು ಆಂಟಿ ಎಲ್ಲರೂ ಸೇರ್ಕೊಂಡು ದೀಪ ಮಾಡ್ತಿದ್ದೀರಿ. ಹೆಂಗೆ ಮಾಡ್ತೀರಿ ಅಂತೆಲ್ಲ ನೋಡಿಸ್ತೀರಿ. ಅಮ್ಮವ್ರ ಮನೆಗೂ ಎಲ್ಲ ರಿಲೇಷನ್ ಬಂದುಬಿಟ್ಟಿರ್ತಾರೆ. ಇವತ್ತು ಒಬ್ಬಟ್ಟು ಊಟ, ನಾಳೆ ನಾನ್ ವೆಜ್ ಊಟ. ಆಮೇಲೆ ಹಂಗೆ ದೀಪಗಳು ಇದ್ದಾವೆ. ದೀಪ ಎಲ್ಲ ಎತ್ಕೊಂಡಾದ್ಮೇಲೆ ಮತ್ತೆ ಬ್ಯಾಡ್ ನ್ಯೂಸ್ ಏನಂದರೆ ನನಗೆ ಕಾಲೇಜು ಎಕ್ಸಾಮು ಅವತ್ತೇ ಇದೆ ನಾಳೆ. ಆದರೆ ಬೇಗ ರೆಡಿ ಆಗಿಬಿಟ್ಟು ಅಂದರೆ ಅಷ್ಟರೊಳಗೆ ದೀಪ ಎತ್ತಿದ್ರೆ ನಾನು ಎತ್ಬಿಟ್ಟು, ಇಲ್ಲ ಅಂದರೆ ಕಾಲೇಜ್ಗೆ ಹೋಗಿ ಬಂದು ತಿಂದು ಮಲ್ಕೊಳೋದಷ್ಟೇ. ಅದಾದಮೇಲೆ ಕೇಕ್ ನಾನೇ ಮಾಡ್ತಿದ್ದೀನಿ. ಬೆಳಗ್ಗೆ ಎಲ್ಲ ಹೋಗ್ಬಿಟ್ಟು ನಮ್ಮ ಮಮ್ಮಿಗೆ ಒಂದು ಡ್ರೆಸ್ ತಗೊಂಡು ಕೇಕಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಬಂದಿದ್ದೀನಿ. ಕೇಕ್ ಇವಾಗ ಪ್ರಿಪ್ರೇಷನ್ ಮಾಡಿಬಿಟ್ಟು ಅದು ಹಿಂಗೆ ಕಾಣಿಸುತ್ತೆ ಅನ್ನೋದು ನೋಡಿಸ್ತೀನಿ. ಸೊ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇವಾಗ ಮೋಲ್ಡ್ ಒಳಗೆ ಹಾಕಿ ಹಾರ್ಟ್ ಶೇಪ್ ಕೇಕ್ ಮಾಡ್ತಾಯಿದ್ದೀನಿ. ನಾವು ಮೋಲ್ಡ್ ಒಳಗೆ ಹಾಕಿ ಇದನ್ನು ಒಂದು 20 ಮಿನಿಟ್ಸ್ ಬೇಕ್ ಮಾಡಿದ್ರೆ ದ ಕೇಕ್ ಇಸ್ ರೆಡಿ. ಏನಮ್ಮ ಪ್ರೀಟ್ ಇಡ್ತೀನಿ ಇವಾಗ ನೋಡಿ. ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ. ಹೀಗೆ ಬರ್ತಾ ಇದೆ ನೋಡಿ ವಾಟರ್ ಫಾಲ್ಸ್, ಜೋಗ್ ಫಾಲ್ಸ್. ಇಷ್ಟು ನೀಟಾಗಿ ಹಾಕೊಂಡ್ಬಿಟ್ಟು ಬೇಕ್ ಮಾಡಬೇಕು ನೋಡಿ. ನಮ್ಮ ಕೇಕ್ ರೆಡಿಯಾಗಿದೆ. ಇದನ್ನು ನಾನು ಚಾಕು ಅಲ್ಲೂ ತೆಗ್ದಿಲ್ಲ, ಬಟ್ ಆಲ್ರೆಡಿ ಫುಲ್ಲು ಸಪ್ರೇಟ್ ಆಗಿಬಿಟ್ಟಿದೆ. ಹಿಂಗೆ ಇಟ್ಕೊಂಡು ಹಿಂಗೆ ದಬಾಕಿದ್ರೇ ಕೇಕ್ ಬರ್ತಾಯಿದೆ ನೋಡಿ. ಈಗ ಈ ಮೇಲಗಡೆ ಇರೋದೆಲ್ಲ ಕಟ್ ಮಾಡಿಬಿಟ್ಟು ಇದ್ರ ಮೇಲೆ ಚಾಕ್ಲೇಟ್ ಹಾಕೋದಂತೆ. ತಿನ್ನಕ್ಕೆ ಕಾಯ್ಕೊಂಡವಳೆ ನಮ್ಮ ಬುಜ್ಜಿ ನೋಡ್ರಿ ಕುತ್ಕೊಂಡು ಯಾವ ಸ್ಟೈಲಲ್ಲಿ ವೀಡಿಯೋ ಮಾಡ್ತಾಳಂತ ನೋಡಿ. ಕೇಕ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಿ. ಅಮ್ಮವ್ರು ಬಂದಿದ್ದಾರೆ ನೋಡಿ. ನಮ್ಮ ಮಮ್ಮಿ ರೆಡಿ ಆಗೈತೆ ನೋಡಿ. ಬಾಮ ಬಾ ಬುಜ್ಜಿ ನೀನು. ಅಮ್ಮವರೆಲ್ಲ ಆಲ್ರೆಡಿ ದೇವ್ರ ಹತ್ರ ಹೋಗ್ಬಿಟ್ಟಿದ್ದಾರೆ, ನಾವು ಇನ್ನೂ ಹೋಗಿಲ್ಲ. ಇಲ್ಲಿ ಕೇಕ್ ಕಟ್ ಮಾಡಿಬಿಟ್ಟು ಇವಾಗ ಹೋಗ್ತೀರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಮ್ಮಿ, ಹ್ಯಾಪಿ ಬರ್ಡೇ ಟು ಯು. $33 ಕಂಪ್ಲೀಟ್, 44. ಹೋಗಿ ಬುಜ್ಜಿ. ಕೇಕ್ ತಿನ್ಸ್ಬಿಟ್ಟು ಫೋಟೋ ತಗೊಂಡಿದ್ದು ಆಯ್ತು. ಮತ್ತೆ ತಿಂತೀನಿ. ಬಾಗಿಗೆ ಇರಲಿ ಬಿಡಿ ನೀನು. ಇವಾಗ ನಾವೆಲ್ಲ ವಾಪಸ್ ಅಮ್ಮ ಮನೆಗೆ ಹೋಗ್ತಾ ಇದ್ದೀರಿ. ಜಾತ್ರೆ ಸ್ಟಾರ್ಟು. ಎಲ್ಲ ಆಟ ಆಡೋದಕ್ಕೆಲ್ಲ ಇದ್ದೀರಿ. ಇಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ. ಅಮ್ಮ ಓಲೆಗಳು ನೋಡಿ ಏನು ಮಸ್ತಾಗೈತೆ, ಸಖತ್ತಾಗಿತ್ತು.
ಓಲೆ ಸರ ಎಲ್ಲ ಇಟ್ಟಿದ್ದಾರೆ ನೋಡಿ. ಹಾಂ, ಬಳೆ ತಗೋಬೇಕಾ? ಹ್ಞೂ, ಬಳೆನೂ ಚೆನ್ನಾಗಿತ್ತು. ಇದೇ ಏರಿಯಾ ಸ್ಟಾರ್ಟಿಂಗು. ನಮ್ಮ ಸೋನು. ಹ್ಞೂ, ಬರ್ತೀನಿ ನಮ್ಮ ತಾತ. ನೋಡಿ, ನಾನು ನೋಡಿದ್ದೆ ಅದನ್ನ. ಅಲ್ಲೇ ಅವ್ರ ಮನೆ ಕಡೆ ನೋಡಿದ್ದು ನಾನು. ನೋಡಿ, ಫುಲ್ ಲೈಟಿಂಗ್ಸ್, ಏರಿಯಾ ಫುಲ್ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ. ಈ ದೇವ್ರುಗಳಿದೆ ನೋಡಿ. ಬಂದ್ಬಿಟ್ರಿ ನಾವು ಮನೆಗೆ. ಬಂದ್ರಿ. ಏನಂಬೋದು? ಏನು ಮಾಡೋದಕ್ಕೆ? ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ. ಹೇಳಿವಾಗ ನಿನ್ನ ಹೆಸರು ಹೇಳು. ಲಾವಣ್ಯ. ಹಲೋ. ದೀಪ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀರಿ. ಅಕ್ಕ ಏನಕ್ಕ ಎಲ್ಲ ತಗೊಂಡು ಬಂದಿದ್ದಾರೆ. ಇವಾಗ ಹೂವೆಲ್ಲ ರೆಡಿ ಮಾಡಿಬಿಟ್ಟು ಬೆಳಗ್ಗೆ 5 o'clock ಅಷ್ಟರಲ್ಲಿ ರೆಡಿ ಮಾಡ್ತೀರಿ ನಾವೆಲ್ಲ. ನೋಟ್ಸು ಅಕ್ಕ, ನೀವು ಕಟ್ಟಿರೋದು ನೋಟ್ಸ್ ಅಕ್ಕ. ಏನಂತೂ ಚೆನ್ನಾಗಿಲ್ಲ, ನಾನು ಇನ್ನು ಕಟ್ಟಿರೋದು 2. ಅದಕ್ಕೆ ನಿನ್ನ ನೋಟ್ಸ್ ಅಂದಿದ್ದು. ಕೆಳಗಡೆ ಎಲ್ಲ ಇನ್ನೂ ಕಟ್ತಾನೆ ಇದ್ದಾರೆ. ಅವ್ರದ್ದು ಆಲ್ಮೋಸ್ಟ್ ಆಗೋಗುತ್ತೆ ಅನಿಸುತ್ತೆ. ಇವಾಗ ನಾವು ಕೆಳಗೆ ಹೋಗ್ತಾ ಇದ್ದೀರಿ. ಇದು ನೋಡ್ಸ್ರಿ ಅಂತ ಕೇಳ್ತಾ ಇದ್ದಾರೆ ಅವರು. ಅದಕ್ಕೆ ಬಾ ಮುಂಗೆ ಹೋಗೋಣ. ಲಾವು ನೀನು ಹೋಗಿ ಮಲ್ಕೊಂಡ್ಗೆ ಜಾಡ್ಸ್ ಹೊಡಿಲ್ಲ. ಆಂಟಿ ನೋಟ್ಸ್ ಆಂಟಿ, ಅದು ವಿಡಿಯೋ ಮಾಡ್ತೀನಿ. ನೋಟ್ಸ್ ಆಂಟಿ 3 4 ಮಾಡಕ್ಕೆ ಆಂಟಿ ಚೆನ್ನಾಗಿ ಬರುತ್ತೆ ಬಿಡು, ಯಾರು ಚೆನ್ನಾಗಿ ಬಂದಿಲ್ಲ ಅಂದರು. ಅಮ್ಮ ಚೆನ್ನಾಗಿಲ್ಲ ಅಂದ್ಬಿಡ್ಬೇಕು ಅವ್ರು ನಮ್ಗೆ ಒಂದೇ ಸರಿಗೆ. ನಮಗೆ ಕಟ್ಬೇಕಿತ್ತಮ್ಮ ನೀವು ಅಂತ. ಕೆಳಗಡೆ ಎಲ್ಲ ಎಷ್ಟೊಂದು ಮಾಡಿಟ್ಟಿದ್ದಾರೆ. ಗೀತಾರ್ ಅಮ್ಮಗೆ ಗೋಬಿ ಸ್ಮೆಲ್ ಬರ್ತಾ ಇದೆಯಂತೆ. ಇವಾಗ ಗೋಬಿ ಬೇಕಂತ ಫ್ಲ್ಯಾಶ್ ಆನಲ್ಲ ಐತೆ. ಅಯ್ಯೋ, ನಾನು ಅಜೀವ್ ಮಾಡ್ತಿದ್ದೀನಿ. ಏನಿಲ್ಲ ಬಿಡು, ಚೆನ್ನಾಗಿ ಆಯ್ತು ನಿಮ್ಮ ಅಕ್ಕ. ಆಯ್ತು, ನೀನು ಸುತ್ತೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ನೋಟ್ಸ್ ಬುಜ್ಜಿ ಸುತ್ತಿರೋದು. ಇದಿಷ್ಟು ಬುಜ್ಜಿನ ಸುತ್ತಿರೋದು. ಇದು ನಂದು ನೋಡ್ಸಮ್ಮ. ಅಮ್ಮ ಸುತ್ತಿರೋ ನೋಡ್ಸಮ್ಮ. ಆವಾಗಲೇ ಸುತ್ತಿದೆ, ಇವಾಗ ಅದು ಚೆನ್ನಾಗಿ ಸುತ್ತಾ ಇದೆ. ಆವಾಗಲೂ ಸುತ್ತಿದ್ದೆ ಕಾಮಿಡಿ. ನೀನು ವಿಡಿಯೋ ಹೆಂಗೆ ಹಾಕ್ತೀನಿ ನಾನು? ಹೆಂಗೆ ಮಾಡಿದ್ಲೆ ಹೇಳಿ? ನಾಲ್ಗೆಲ್ಲ ತೆಗ್ದು ಹೆಂಗೆ ಮಾಡೋದು ಗೊತ್ತಾ ಇವಾಗ ಅವಳು. ನೋಡಿ, ಇಷ್ಟೊಂದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀರಿ. ಇವಾಗ ನಾವು ತಿನ್ನೋಣ ಅಂತ ಇದ್ದೀರಿ. ಟೈಮ್ ಆಲ್ರೆಡಿ 12 o'clock ಆಗ್ತಾಯಿದೆ. ಇವಾಗ ತಿಂತೀರಿ ನಾವು. ತಿನ್ಬಿಟ್ಟು ಮತ್ತೆ ಇದು ಸಾಲತ್ತಾ ಇಲ್ವಾ ಅವಳಿಗೆ ಮಾಡ್ತಿರೋದು, ಸಾಲತ್ತಾ ಇಲ್ವಾ ಅಂತ ನೋಡಬೇಕು. ಬೆಳಗ್ಗೆ 5 o'clockಗೆ ಆಗ್ತಿರೋದು. ನೋಡ್ರಿ, ಮಲಗ್ತೀರ? ಹಾಯ್ ಹಾಯ್ ಅನ್ಕೊಂಡಿರೋ. ಮಲಿಕಣಲ್ವಾ? ತಗಿ. ಎಲ್ಲ ಮಲಿಕೊಂಡವ್ರೆ. ಆರತಿ ಎಲ್ಲ ರೆಡಿ ಆದಮೇಲೆ ನೋಡಿಸ್ತೀನಿ ಯಾವ ಥರ ಆಗಿರುತ್ತೆ ಅಂತ. ಹೋಳಿಗೆ ಮಾಡಿದ್ದಾರೆ ನೋಡಿ. ಹಾಕಿಲ್ಲ. ತಿಂತೀಯ ನೀನು? ಜಾಸ್ತಿ ತಿನ್ನಲ್ಲ, ಸಾಕು. ಎಷ್ಟೊಂದು ಕಳೆ ಬೀಜ ಎಲ್ಲ ಹಾಕೈತಲ್ಲ ಆಂಟಿ, ಅಂದರೆ ಚೆನ್ನಾಗಿ ಕಾಣಿಸ್ತೈತಂದರೆ. ಬರೀ ಕಡಲೆ ಬೀಜ ನೋಡಿ ಎಷ್ಟೊಂದೈತಿ. ಇಷ್ಟೊಂದೆಲ್ಲ ಹಾಕಲ್ಲ ಗೊತ್ತಾ, ನಮ್ಮ ಊರುಗಳೆಲ್ಲ ಮಾಡಿದ್ರೆ ಕಮ್ಮಿ ಆಗ್ತದೆ ಸ್ವಲ್ಪ. ಚೆನ್ನಾಗೈತೆ ಎಷ್ಟೊಂದೆಲ್ಲ ಹಾಕಿ ತೊಂಬಿಟ್ಟು ಎಲ್ಲ ಪೋಣಿಸಿ ಎಲ್ಲ ಮಾಡಿ ಇಟ್ಟಿರೋದಾಗಿದೆ. ನನಗೆ ತಲೆ ನೋಡ್ತಾಯಿತ್ತು ಜಾಸ್ತಿ. ಇವಾಗ
ಮನೆಗೆ ಹೋಗ್ಬಿಡೋಣ ಅನ್ನೋಷ್ಟು ಇಟ್ಟಿರ್ತಾರೆ ನಾವು. ಇದ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ನಾವು. ಇದ್ರ ಹೆಸರು ಶೈನಿಂಗ್ ಪೇಪರಣ್ಣ, ಗ್ಲಿಟರ್ ಪೇಪರ್. ಇದ್ರ ಹೆಸರು ಗ್ಲಿಟರ್ ಪೇಪರ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ ನೋಡಿ ನಮ್ಮ ಪಾತ್ರೆ. ಯಾರು ಮಾಡದೇ ಇರೋ ಸಾಹಸ ಏನು ಮಾಡ್ತಿದ್ದೆ ಐಡಿಯಾನ ನಾವು ಉಪಯೋಗಿಸ್ತಾ ಇದ್ದೀರಿ. ಮನೇಲಿ ಎಷ್ಟು ವರ್ಷದಿಂದ ಬಿದ್ದಿರೋ ವೇಸ್ಟ್ ಪೇಪರ್ನ ಯೂಸ್ ಮಾಡಿ. ಇದೆಲ್ಲ ಇನ್ನೂ ಫಿಕ್ಸ್ ಆಗಿಬಿಟ್ಟು ಗಮ್ಮೆಲ್ಲ ಆರಿ ಎಲ್ಲ ಇನ್ನೂ ಹಾಗೆ ಇಲ್ಲಿಗೆ ಯಾವ್ದಾದ್ರು ಒಂದು ಹೂವು ಹಾಸ್ಬೇಕಮ್ಮ. ಏನು ಹೇಳೋ ಡಬಲ್ ಸೀಟ್ ಕಂಪ್ಲೀಟ್ ಏನು ಸಖತ್ತಾಗಿ ರೋಸ್ನಲ್ಲಿ ಸಖತ್ತಾಗಿ ಕಲಿಸೋದು. ಇನ್ನು ಇಲ್ಲಾಂದರೆ ಬೆಳಗ್ಗೆ ಅಷ್ಟೊತ್ತು ತೆಗ್ದೇ ಇರಲ್ಲ. ನಮ್ಮ ಮನೇಲಿ ಐತೆ. ನಮ್ಮ ಮನೇಲಿ ಐತೆ ಅಂದರೆ ನಮ್ಮ ಮಮ್ಮಿ ಎದ್ದಿರುತ್ತೆ. ಇವಾಗ ನಂಗೆ ಅದು ನಿಂತ್ಕೊಳ್ಳುತ್ತೆ ಅನ್ನೋದೇ ಗೊತ್ತು. ಟೇಪಲ್ಲಿ ಒಂದೇ ಒಂದು ಎತ್ಕೋ, ಟೇಪಲ್ಲಿ ಮುಟ್ಬಿಟ್ಟು ನೋಡೋಣ. ಆ ಟೇಪು ನೀವೆಲ್ಲ ಹಂಗೆ ಇಟ್ಟರು ಆಗುತ್ತೆ. ಹೌದಾ? ಕೋಲ್ಡ್ಗೆ ಎಲ್ಲ ಹಂಗೆ ಆಗ್ತೈತೆ. ಸಾಕು ಎತ್ತಿ ಆಚೆಗೆ ಕೊಡು. ಇಲ್ಲಾಂದರೆ ಅಮ್ಮ ತೂಕಕ್ಕೆ ಒಂಚೂರು ಅಕ್ಕಿ ಹಾಕ್ಬೇಕಿತ್ತು. ಇಲ್ಲಾಂದರೆ ಯಾವ ಕಡೆ ಇರ್ತೀರೋ ಆ ಕಡೆ ಮಾಡ್ಕೊಂಡು ಹೋಗ್ಬಿಡುತ್ತೆ. ಎಷ್ಟು ಸರ್ಕಸ್ ಮಾಡ್ತೀವಿ ನಮ್ಮ. ಎಲ್ಲರೂ ಮಲ್ಕೊಂಡ್ಬಿಡ್ತಿದ್ದಾರೆ. ನಾಳೆ ಎಕ್ಸಾಮ್ ಇಟ್ಕೊಂಡು ಇಷ್ಟೊಂದು ಅವಸರ ಆಗ್ತಾಯಿದ್ದೀನಿ. ಹತ್ರ ಇರೋ ದೇವರಾಗೇನೆ ದೀಪ ಬೆಳ್ಕೊ ಬರ್ತಿರೋದು. ಅದಕ್ಕೆ ಸಿಂಪಲ್ ಆಗಿರೋದು ತೊಗೊಂಡೋಗಿದ್ದೀರಿ. ಇವಾಗ ಇಷ್ಟೊತ್ತು ಕುತ್ಕೊಂಡು ರೆಡಿ ಮಾಡಿದ್ರಿ. ಇವಾಗ ದೇವರು ನಿದ್ದೆ ಮಾಡಲಿ ಅಂತ ಬಿಟ್ಟಿದ್ದೀರಿ. ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ ಮತ್ತೆ ಎದ್ದೇಳುತ್ತೆ ದೇವರು. ಇವಾಗ ಅಷ್ಟೊತ್ತಿಗೆ ಎಲ್ಲರೂ ರೆಡಿ ಆಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ದೇವ್ರನ್ನ. ಕ್ಯೂಟಾಗಿತ್ತು ನಮ್ಮ ದೇವರು. ಎಲ್ಲಿ ಪಾಪು? ಮೇಡಮ್ ಅವಳು ಎತ್ಕೊಂಬರೋದೇ ಆಗುತ್ತೆ ನನಗೆ. ಮೇಡಮ್ ಎತ್ತಿಲ್ಲ ಇವತ್ತು ಮಲ್ಗೋಳೆ, ಅದಕ್ಕೆ ಬೇಗ ಆಯ್ತು ನನಗೆಲ್ಲ. ಅವಳು ಎದ್ದರೆ ಏನಾಗಲ್ಲ ನನಗೆ. ಅಮ್ಮು ಎಲ್ಲ ಹೆಂಗೆ ಮಾಡಿದ್ದಾರೆ ನೋಡು. ಚೆನ್ನಾಗೈತಲ್ಲ ಎಲ್ಲ ಡಿಫ್ರೆಂಟ್. ಆವಾಗ ಖುಷಿನ ತಗೋತೈತೆ ನೋಡಿ. ಇವಾಗ ಚೆನ್ನಾಗಿ ಕಾಣಿಸ್ತೈತೆ. ಒಳಗೆ ಹೋಗೋಣ ಅಂದರೆ ನಾವು ಒಳಗೆ ಹೋಗೋಣ ಅಂತ ಟ್ರೈ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ನೋಡಿ. ಏನು ದೇವ್ರು ಬಂದಿದ್ದೀವಿ ಇವಾಗ. ದೇವರೆಲ್ಲ ಬಂದಿದ್ದಾರೆ ಇವಾಗ. ಅವ್ರನ್ನೇ ಕೇಳಬೇಕು ಗೈಸ್. ಅಮ್ಮ ಒಳಗೆ ಹೋಗಿ ನೋಡಿ, ಇನ್ನೂ ಬಂದೇ ಇಲ್ಲ ನೋಡಿ. ಎಲ್ಲಿಂದ ಹೋದ್ಲು ಕಾಣೆ ಆಗ್ಬಿಟ್ಟು ಅವಳೆ ಇಷ್ಟು ಜನರಲ್ಲಿ ಬಂದ. ಅವಳಿನ ಅಲ್ಲೇ ಯಾರು ಅಡ್ಡ ಹೋಗ್ತಾರೆ, ಅವ್ರು ಯಾರು ಬೆಳ್ಕೊಡ್ತಾರೆ. ನಾವೆಲ್ಲರೂ ರೆಡಿ ಆಗಿದ್ದಾಯ್ತು. ಇವಾಗ ರೆಡಿ ಆಗಿದ್ದೀವಿ. ಫಸ್ಟ್ ಒಂದು ದೀಪ ಎತ್ಕೊಂಡು ಹೋಗಿ ಬಂದಾಯ್ತು. ಅಮ್ಮ ನೋಡ್ರಿ. ಹಾಯ್. ಎಲ್ಲ ಒಂದು ಮಾಡಿ ಬರ್ತಾರಲ್ಲ. ಎಲ್ಲ ಬಂದ್ ಮಾಡಿದ್ಯಾ? ಎಲ್ಲ ನಾನು ಲಾಕ್ಸ್ ನೋಡ್ತಿರ್ತೀನಲ್ಲ. ಎಲ್ಲ ಒಂದು ಮಾಡಿದ್ದೀನಿ.
ವೀಣಕ್ಕ ಇನ್ನೂ ರೆಡಿ ಆಗ್ತಾರ ನೋಡಿ. ಇಲ್ಲ ಆಯ್ತು. ಏನಕ್ಕ ಇವಾಗ ಓ ಯೂಟ್ಯೂಬ್ಗೆ ಹಾಕಕ್ಕೆ ಹಾಕದೆ ಮತ್ತೆ ಅಕ್ಕ ನಾನು ಹಿಂಗೆ ರೆಡಿ ಆಗಿದ್ದೀನಿ ನೋಡಿ ಎಲ್ಲರೂ. ಆಯ್ತಾ ನಿಂದು? ನೋಡ್ರಿ ಅಳ್ತಾ ಇದ್ದಾಳೆ ಲಾವಣ್ಯ. ಇವಾಗ ನಗ್ತಿದ್ದಾರೆ ಮೂವರು. ನೋಡ್ರಿ ನೀವು ಬರೀ ರೆಡಿ ಆಗ್ಬೇಡ್ರಿ. ಇಲ್ಲ ಅರ್ಧ ಗಂಟೆನೇ ಆಗಿಲ್ಲ. ಎಷ್ಟು ಬೇಗ ರೆಡಿ ಆದ್ರಿ ತಾನೇ ಅಂದರೆ ಬೇಗ ಬೇಗ ರೆಡಿ ಆದ್ರಿ ನಾವು. ಹೂವು ಇಟ್ಕೊಂಡ್ರೆ ನೀವನ್ನ ಬೇಡ ಅದು ಅಜ್ಜಿರು ಇಟ್ಕೊಳ್ಳೋದು. ಇವಾಗ ಮಾಡಿರೋ ದೀಪ ಮಾರಮ್ಮ ದೇವಸ್ಥಾನ ಹತ್ರ ಎತ್ಕೊಂಡು ಹೋಗ್ತಿದ್ದೀರಿ. ಇದೇ ಲಾಸ್ಟು ದೀಪ. ಅಲ್ಲಿ ಲಾವಣಿ ಅಂದರೆ ಚೆನ್ನಾಗಿ ಮುಗೀತು ಎಲ್ಲ. ಇಟ್ಕೊಂಡಿದ್ದೀನಿ. ದೇವರೇ ಆ ಥರ ಆಡಿಸೋದು ಅಂತ ಜನ ಯಾರಿಲ್ಲ, ಅದಕ್ಕೆ ಫೋಟೋಸ್ ತೊಗೊಂಡು ಅಂತ ದೇವ್ರ ಹತ್ರ ಹೋಗ್ತಾ ಇದ್ದೀರಿ. ಆಮೇಲೆ ಆದರೆ ದೀಪ ಎತ್ಕೊಂಡ್ಬಂದ್ರೆ ಜಾಗನೇ ಸಿಗೋದಿಲ್ಲ ಹೋಗೋದಕ್ಕೂ. ನೋಡ್ರಿ ದೇವ್ರ ಹತ್ರದಿಂದ ನೋಡಿಸ್ತೀನಿ. ಎಷ್ಟು ವರ್ಷ ಆದಮೇಲೆ ಇಲ್ಲಿ ನಡೀತಿರೋದು ಈ ಹಬ್ಬ? ಎಷ್ಟು ವರ್ಷ ಆದಮೇಲೆ? 9 ವರ್ಷ ಆದಮೇಲೆ. 9 ವರ್ಷ ಆದಮೇಲೆ ಜಾತ್ರೆ ಮಾಡ್ತಿರೋದು ಇಲ್ಲಿ. ನೋಡಿ ಎಲ್ಲ ದೇವ್ರನ್ನ ಕರ್ಸಿದ್ದಾರೆ, ಒಂದೊಂದು ದೇವ್ರನ್ನ. ದೀಪಗೆ ಇವಾಗ ಪೂಜೆ ಮಾಡಿ ಹೋಗೋದು. ದೀಪ ಎತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಅಮ್ಮ ಅಕ್ಕವರು ಎತ್ಕೊಂಡಿದ್ದಾರೆ. ಫೈನಲಿ ಮಾರಮ್ಮ ದೇವಸ್ಥಾನಕ್ಕೆ ನಾವು ಬಂದ್ಬಿಟ್ವಿ. ಈಗ ಆರತಿ ಬೆಳಗ್ಬಿಟ್ಟು ಮನೆಗೆ ಹೋಗ್ಬೇಕು. ಫುಲ್ಲು ಜನ. ಎತ್ಕೊಂಡಿದ್ದಾರೆ ದೀಪನ. ನಿಂತ್ಕೊಂಡ್ಬಿಟ್ಟಿದೆ. ಅಮ್ಮ ಮುಂದಕ್ಕೆ ತಿರ್ಸಿ. ಉರಿತೈತಲ್ಲ ಇನ್ನು ಆರೈತದು. ಎಲ್ಲ ಮುಗಿಸಿ ಫೈನಲಿ ಮನೆಗೆ ಬಂದ್ರಿ. ಮತ್ತೆ ಅಷ್ಟೇ ಎಲ್ಲ ಮುಗೀತು. ಇವಾಗ ನಾನಿವಾಗ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರೀಬೇಕು. ತಿಂತಿದ್ದೀರಿ ನಾನು ಜೊತೆಲಿ. ಕೈ ತೊಳಿಬೇಡ ಹಂಗೆ ತಿನ್ನೋದು. ಇವಾಗ ಕೈ ತೊಳೆಯಲ್ಲ, ಅನ್ನ ತೊಳೆಯಲ್ಲ. ತಿನ್ಬಂದು ನಾವು ಆಲ್ರೆಡಿ. ನಂಗೆ ತಿನ್ಬೇಕು ಅನ್ಸ್ತೈತಿ ಇವಾಗ. ನನಗಿಂತ ಜಾಸ್ತಿ ಹೊತ್ತು ಬರ್ತಾಳೆ ಎಕ್ಸಾಮ್ ಹಾಲಲ್ಲಿ. ಹೌದು ಹೌದು ಆಯ್ತು. ನಾನು ಜಾಸ್ತಿ ಬರುತ್ತೆ, ನೀನು ಜಾಸ್ತಿ ಬರುತ್ತೆ. ನೋಡೋಣ ಮತ್ತೆ ನೋಡೋಣ. ಇಬ್ಬರದು ಹಂಗೆ ಈಕ್ವಲ್ ಮಾರ್ಕ್ಸ್ ಬರೋಕ್ಕಾಗಲ್ಲ. ನಿಮ್ದೆಷ್ಟು ಬರುತ್ತೆ? ಏಯ್ ಗ್ರಾಮರ್ ಬರ್ದಿದ್ದೀನಪ್ಪ ಮಸ್ತು. ಗ್ರಾಮ್ ನೀನು ಸೈ ಕಡೆ ನೋಡ್ರಿ. ತುಂಬ ದಿನದ ನಂತರ ಓ ನೀನು ಕೊಟ್ಟಿದ್ಯಾ ಅಂತ. ಏಯ್ ಮಳೆ ಬರ್ತಾ ಇದೆ. ಬಾಯ್ ಬಾಯ್ ಟಾಟಾ. ನಮ್ಮ ಯಶ್ವರ್ ಮನೆಗೆ ಹೋಗ್ತವ್ರೆ. ನಾವು ಇವಾಗ ವಾಪಸ್ ಮತ್ತೆ ಕೆಂಪೇಗೌಡ ನಗರ ಹೋಗ್ತಿದ್ದೀರಿ. ಇಬ್ರು
ಅಮ್ಮವ್ರ ಮನೆಗೆ ಹೋಗ್ತೀನಿ, ಇಲ್ಲಾಂದ್ರೆ ನಮ್ಮ ಅತ್ತೆ ಮನೆಗೆ ಹೋಗ್ತೀನಿ. ಹಂಗೆ ಹೋಗಿ ನೈಟ್ ವಾಪಸ್ ಮನೆಗೆ ಬರ್ತೀನಿ ಅಷ್ಟೇ. ಏನಂತ ಅಂದರೆ ನೈಟು ನಾನು ಲಾಸ್ಟ್ ನೈಟು ನನಗೆ ನಿದ್ದೆ ಇರಲಿಲ್ಲ. ಸೊ ನಾನು ಅಲ್ಲಿಂದ ಇದ್ದೆ ಆಲ್ಮೋಸ್ಟ್ 7:30ವರೆಗೂ. ಬಟ್ ಅದಾದಮೇಲೆ ಇರೋಕ್ಕಾಗಿಲ್ಲ ನನಗೆ. ಅಲ್ಲಿಂದ ಬಂದ್ಬಿಟ್ಟೆ ನಾನು. ಬಂದ್ಬಿಟ್ಟು ಮನೇಲೆಲ್ಲ ಕಿತ್ತಿಟ್ಟಿದ್ದೆ. ನಮ್ಮ ಮಮ್ಮಿಯವರೆಲ್ಲ ಅಲ್ಲೇ ಇದ್ದರು, ನಮ್ಮ ಅತ್ತೆ ಮನೇಲಿ. ಅದೆಲ್ಲ ಎತ್ತಿಟ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಮಮ್ಮಿಯವರು ಬಂದು ಕಾಲ್ ಮಾಡಿದ್ದಾರೆ. ನನಗೇನು ಮಾಡಿದ್ರು ಗೊತ್ತಾಗಿಲ್ಲ, ಅಷ್ಟು ನಿದ್ದೆ ಇತ್ತು, ಮಲ್ಕೊಂಡ್ಬಿಟ್ಟಿದ್ದೀನಿ. ಅದಾದಮೇಲೆ ನಮ್ಮ ಡ್ಯಾಡಿ ಲಾಕ್ ತೆಗ್ದಿದ್ದಾರೆ. ನಾನು ಮೆರವಣಿಗೆ ಒಂದು ಲಾಸ್ಟ್ ಮೆರವಣಿಗೆ ಅಂದರೆ ದೇವರು ಅದರ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅದರದ್ದು ಅದನ್ನು ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಏರಿಯಾ ಫುಲ್ ಮೆರವಣಿಗೆ ಮಾಡ್ತಾರೆ. ಅದೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ. ಅವತ್ತಿನ ಡೇ ಏನಾಯಿತು ಅಂತ. ಅದು ಬರೀ ನನಗೆ ಎಕ್ಸಾಮ್ 2 o'clock ಇದ್ದಿದ್ದು, 2 o'clock to 5 o'clock. ಅಲ್ಲಿಂದ ಎಕ್ಸಾಮ್ ಮುಗಿಸ್ಕೊಂಡು ಮತ್ತೆ ಡೈರೆಕ್ಟ್ ಅಲ್ಲಿಗೆ ಹೋಗಿದ್ದೆ. ಮನೆಗೂ ಸಹ ಬಂದಿರಲಿಲ್ಲ. ಸೊ ನಾನು ಮನೆಗೆ ಬೇಗ ಬಂದುಬಿಟ್ಟೆ. ಆಲ್ಮೋಸ್ಟ್ ಎಲ್ಲ ನೋಡ್ಸಿದ್ದೀನಿ ನಾನು, ಮೆರವಣಿಗೆ ಬಿಟ್ಟು ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಪ್ಲೀಸ್ ಮರಿಬೇಡಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್.